ಜಿಟಿ ಜಿಟಿ ಅಂತೂ ಮಳಿ ಬರಾತೈತಿ. ಮನ್ಯಾಗ ಹೊರಗೆ ಹೋಗಿ ಏನ್ರ ಬಿಸಿ ಬಿಸಿ ತಿಂತೇವಂದ್ರ ಶಿಸ್ತ ಬೈದ್ ಬಿಡ್ತಾರೆ. ಯಾಕಂದ್ರ ಮಳಿಗಾಲದಾಗ ಹೊರಗೇನು ಚಲೋ ಸಿಗಂಗಿಲ್ಲ, ಮನ್ಯಾಗ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತಾರ. ಅದಕ್ಕೆ ನಿಮ್ ಸಲುವಾಗಿ ನಮ್ಮ ಮನೆಯ ಶೆಫ್ ಇವತ್ತೇನೋ ರೆಸಿಪಿ ಮಾಡ್ತೇನೆ ಅಂತ ಹೇಳಿ ಬಂದಾರ. ಏನ್ ಮಾಡತ್ತೀರಿ ಹೇಳ್ಬಿಡ್ರಿಲ್ರಿ. ನಮಸ್ಕಾರ ಶ್ವೇತಾ ಅವರ, ಇವತ್ತ ನಾನು ನಿಮಗ ಧಾಬಾ ಸ್ಟೈಲ್ ಒಳಗ ಆ ಟೇಸ್ಟ್ ಬರುವಂಗ ಓಕೆ ದಾಲ್ ತಡಕ ವಾವ್ ಮನ್ಯಾಗ ಸಿಗುವಂತ ಎಲ್ಲಾ ಐಟಮ್ಗಳು ಇದಕ್ಕೆ ಸಿಂಪಲ್ ಆಗಿ ಮನ್ಯಾಗ ಸಿಗುವಂತವ. ಅದ್ರ ಜೊತೆ ನಿಮ್ಗ ಒಂದು ಜೀರಾ ರೈಸ್ ಇದೆ, ಒಂದು ಸ್ಪೆಷಲ್ ಜೀರಾ ರೈಸ್ ಅನ್ಕೋರಿ. ಸೊ ಜೀರಾ ರೈಸ್ ಮತ್ತೆ ದಾಲ್ ತಡಕ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನೋಡ್ಕೊಂಡ್ಬರಿ. ಫಸ್ಟ್ ತೊಗರಿಬೇಳೆ, ಕಡ್ಲಿಬೇಳೆ, ಚನ್ನಂಗಿಬೇಳೆ, ಅಕ್ಕಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ, ಧನಿಯಾ ಪೌಡರ್, ಅರಿಶಿನ, ಕಸೂರಿ ಮೇಥಿ, ಜೀರಿಗೆ, ಉಪ್ಪು, ಒಣಮೆಣಸಿನಕಾಯಿ, ಕೆಂಪು ಖಾರದ ಪುಡಿ, ಎಣ್ಣೆ, ಗರಂ ಮಸಾಲ, ತುಪ್ಪ, ಬೆಣ್ಣೆ. ಹಂಗಿತ್ತಂದ್ರೆ ಇದನ್ನ ಮಾಡಕ್ ನಿಮಗ್ ಫಸ್ಟಿಗೆ ಏನ್ ಕೊಡ್ಲಿರಿ? ಇದನ್ನ ಮಾಡೋಕ್ಕಿಂತ ಮುಂಚೆ ನಾನು ಏನ್ ಮಾಡ್ಕೊಂಡೇನೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೇನೆ. ಇವು 3 ಬ್ಯಾಳಿಗಳನ್ನ ನಾನು 45 ನಿಮಿಷ ನೀರಾಗ ನೆನೆಸಿ ತೆಗೆದಿಟ್ಕೊಂಡೇನಿ. ಅಕ್ಕಿನ ಈಗ ಸದ್ಯ ನಾನು ನೆನೆಯಕ್ಕಿಟ್ಟೇನಿ. ಇವೊಂದು 45 ನಿಮಿಷ ನೆನಿಲಿ. ಸೊ ಇದನ್ನ ಸೈಡಿಗೆ ಇಟ್ಟ ಈಗ ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ ಶ್ವೇತಾ ಅವ್ರ ಗ್ಯಾಸ್ ಹಚ್ಚಿ ನನಗೊಂದು ಕುಕ್ಕರ್ ಇಡ್ರಿ. ಓಕೆ, ಇದನ್ನ ಕುದಿಸ್ಕೊಳ್ಳೋಣ ಬ್ಯಾಳಿಗಳನ್ನ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟೇನಿ, ಈ ಕಡೆ ಬಂದ್ಬಿಡ್ರಿ. ಎಸ್ ಶ್ವೇತಾ ಅವ್ರ, ಸೊ ನೆನೆಸಿಟ್ಕೊಂಡಿರುವಂತ ಕಾಳುಗಳನ್ನ ನಾವು ಫಸ್ಟಿಗೆ ಕುಕ್ಕರ್ ಒಳಗೆ ಹಾಕೊಂಡ್ಬಿಡೋಣ. ಹಾ ರೀ, ಎಷ್ಟು ತಗೊಂಡಿದ್ರಿ ಕಾಳನ್ನ? ಇದು ಒಂದು ಅರ್ಧ ಬೌಲ್ ಚನ್ನಂಗಿ ಬ್ಯಾಳಿ. ಚನ್ನಂಗಿ ಬೇಳೆ ಒಂದು ಅರ್ಧ ಬೌಲ್ ಅಂದ್ರ ಒಂದು ಪಾವ್ ಕೆಜಿ ಅಷ್ಟು ಇರ್ಬಹುದು. ತೊಗರಿ ಬೇಳೆ ಒಂದು ಅರ್ಧ ಬೌಲ್. ಹಾ ರೀ. ಆಮೇಲೆ ಕಡ್ಲಿ ಬೇಳೆ ಒಂದ್ 2 ಚಮಚ ಅಷ್ಟು. ಹಾ ರೀ. ಶ್ವೇತವ್ರ, ಹಾ ರೀ, ಇವೆಲ್ಲ ಬೇಳೆ ಹಾಕೊಂಡೇವಲ್ಲ, ಹಾ ರೀ, ಇದಕ್ಕೆ ಎಷ್ಟು ಬೇಕಷ್ಟ ನೀರ್ ಹಾಕ್ಬೇಕು. ಅಂದ್ರೆ 3 ಪಟ್ ನೀರ್ ಹಾಕ್ಬೇಕು. ನನಗ ಗೊತ್ತಿರ್ಲಿಲ್ಲ ದಾಲ್ ಫ್ರೈ ದಾಲ್ ತಡ್ಕ ಅಂದ್ರ ಬರೀ ತೊಗರಿ ಬೇಳೆದ ಅಷ್ಟೇ ಇರ್ತೈತೆ ಅಂತ ಮಾಡಿದ್ದೆ ನಾನು. ಬಟ್ ಅದ್ರೊಳಗ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವ ಅಂತ ಹೇಳಿ ನಂಗೆ ಗೊತ್ತೇ ಇರಾಕಿಲ್ಲ. ದಾಬಾದವ್ರು ಏನ್ ನಿಮ್ಗೆ ಬಂದು ಹೇಳ್ತಾರೆ ನಾವು ಇದನ್ನ ಹಾಕೇವಿ ಇದನ್ನ ಹಾಕೇವಿ ಇದನ್ನ ಹಾಕೇವಿ ಅಂತೇಳಿ? ಇಲ್ಲ. ಓಕೆ, ಸೊ ಇಷ್ಟ ನೀರ್ ಹಾಕ್ಬೇಕು. ಹಾ ರೀ, ಕೈ ಮಾಡ್ಬೇಕು. ಓಕೆ, ಇಷ್ಟ ಕಾಳ ಅಂದ್ರೆ ಇಷ್ಟ ನೀರ್ ಹಾಕ್ಬೇಕು. ಈಗ ಮತ್ತೆ ಅದಕ್ಕೆ ಏನ್ ಆಡ್ ಮಾಡೋರದೇನ? ಏನ ಕುಕ್ಕರ್? ಇಲ್ಲ, ಇದಕ್ಕೆ ಉಪ್ಪು ಹಾಕೊಂಡ್ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕೋಣ. 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೇನಿ. ಹಾ ರೀ. ಆಮೇಲೆ ಇದಕ್ಕೆ ಒಂದ್ ಚುಟಿಗೆ ಅರಿಶಿನ ಹಾಕೋಣ. ಅರಿಶಿನ ಕೊಡ್ರಲ್ಲ ಶ್ವೇತವ್ರ, ಅರಿಶಿನ ಪುಡಿ ಒಂದು. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಶ್ವೇತವ್ರ, ಮೆಣಸಿನ್ಕಾಯಿನ 1/2 ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡೋಣ. ಇಲ್ಲ ಇನ್ 3 ಹಾಕಿದ್ರು ನಡೀತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲ ಕೊಡ್ರಿ. ಓಕೆ, ಅಲ್ಲ 1 ಇಂಚ್. ಸೊ ಈ ರೀತಿ ಉದ್ದಾಗಿ ಹೆಚ್ಚಿ ಹಾಕ್ರಿ ಇದಕ್ಕೆ. ಹಾ ರೀ. ಸೊ 1 ಇಂಚ್ ಅಷ್ಟು ಅಲ್ಲ. ಈಗ ಇದಂತ ಕುಕ್ಕರ್ ಬಾಯ್ ಹಾಕೊಂಡಂತ ಕ್ಲೋಸ್ ಮಾಡಿಕೊಡ್ರಿ. ನಂಗೆ ಕ್ಲೋಸ್ ಮಾಡಕ್ ಬರಂಗಿಲ್ಲ ನೋಡ್ರಿ, ಇಷ್ಟೆಲ್ಲ ಅಡ್ಗೆ ಮಾಡ್ತಾರ. ಕುಕ್ಕರ್ ಮಾತ್ರ ಅದ್ರ ಸಮೀಪ ಆಗಿಲ್ಲ. ಸಣ್ಣ ಗ್ಯಾಸ್ ಮೇಲೆ ಅದು ಕುದಿಲಿ, ಅಲ್ಲಿ ಮಟ ನಿಮಗೆ ನೆಕ್ಸ್ಟ್ ಏನ್ ಪ್ರೋಸೆಸ್ ಅಂತ ಕೇಳ್ತಾನೆ. ಈ ಕಡೆ ಅಂತೂ ಬ್ಯಾಳಿ ಕುದ್ಸಾಕ್ ಇಟ್ಟಿರಿ, ಮತ್ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ ಈಗ? ಈಗ ನೆಕ್ಸ್ಟ್ ಅನ್ನ ಮಾಡೋಣ ಅಂತ ಶ್ವೇತವ್ರ. ಇದು ಗ್ಯಾಸ್ ಹಚ್ಚಿ ಇದ್ರ ಮೇಲೆ ಒಂದು ಬೊಗಣಿ ಇಟ್ಬಿಟ್ರಿ. ಹಾ ರೀ, ಇಷ್ಟು ಸಾಕಾಕೈತಲ್ರಿ? ಎಸ್, ಯಾಕಂದ್ರೆ ನಾವು ಮನ್ಯಾಗ ಎಲ್ಲರಿಗೂ ಅವಕಾಶ ಮಾಡಾಕತ್ತೇನೆ ನಾನು. ಸೊ ಬೊಗಣಿ ಇಟ್ಬಿಡ್ಲೆ ಫಸ್ಟಿಗೆ ಇರುತ್ತೆ. ಹಾ, ಶಿಸ್ತ ನೀರ್ ಹಾಕೋನು. ಶಿಸ್ತ ಅಂದ್ರೆ ಹಿಂಗ ಅಕ್ಕಿ ಮುಳುಗು ಅಷ್ಟ ಇಲ್ಲ. ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದು 3 ಪಟ್ ನೀರ್ ಹಾಕೋದು. ಹಾ, ಇದು ನೀರೇನು ಹಾಕೊಂಡೇವಲ್ಲ, ಇದು ಫುಲ್ ಬಾಯ್ಲ್ ಆಗಿ ಸ್ಟಾರ್ಟ್ ಆಗ್ಲಿ. ಹಾ ರೀ. ಆಫ್ ಮಾಡ್ಬಿಡ್ರಿ ಸರ್. 3 ಸೀಟಿ ಆತ, ಇದೀಗ ಬಂದ್ ಮಾಡೇನಿ. ನೀರಂತ್ರು ಕುದಿಯಾತೈತ್ರಿ. ಈಗ ಅದಕ್ಕೆ ಏನ್ ಹಾಕೋಣ ಶ್ವೇತವ್ರ? ಕುದಿಯತೈತಿ. ಅನ್ನಕ್ಕೆ ನಾವು ಯಾವಾಗ್ಲೂ ಉಪ್ಪು ಹಾಕೋತೇವಿ. ಒಂದ್ ಚಮಚ ಅಷ್ಟು ಉಪ್ಪು ಹಾಕೋಣ ಇದಕ್ಕೆ. ಹಾ ರೀ. ಉಪ್ಪು ಹಾಕೊಂಡಾದ್ಮೇಲೆ ಇದಕ್ಕೆ ಸ್ಪೆಷಲ್ ಆಗಿ ನಾವ್ ಏನ್ ಹಾಕೋಣ ಅಂತಂದ್ರೆ, ಇಂಗ್ರೀಡಿಯೆಂಟ್ಸ್ ತೋರಿಸ್ಲಿಲ್ಲ, ನೆನಪಾಗ್ಲಿಲ್ಲ, ಲಿಂಬೆ ಹಣ್ಣು ಹಾಕೋಣ. ಲಿಂಬೆ ಹಣ್ಣು ಹಾಕೋ ಉದ್ದೇಶ ಏನ? ಲಿಂಬೆ ಹಣ್ಣು ಹಾಕೋ ಉದ್ದೇಶ ಏನಪ್ಪಾ ಅಂತಂದ್ರ ರೈಸ್ ಬೆಳ್ಳಗ ಉಳಿತೈತಿ, ಕಲರ್ ಚೇಂಜ್ ಆಗಿಲ್ಲ. ಹಂಗಂದ್ರ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಸಿಪ್ಪಿನೂ ಅದ್ರಾಗ ಹಾಕ್ಬೇಕು. ಹೌದಾ? ಸ್ಲಿಪ್ ಆಗಿ ಬಿತ್ತು ಅನ್ಕೋಬೇಡ್ರಿ. ಇದು ಸಣ್ಣದೈತಿ ಲಿಂಬು, ಅದಕ್ಕ 1 ಹಾಕೊಳತ್ತಿರಲ್ಲ. ದೊಡ್ಡ ಲಿಂಬು ಇತ್ತಂದ್ರ ನೀವು ಅರ್ಧ ಹಾಕೋಬಹುದು. ಅದ್ರ ಸಪ್ಪಿ ಮಾತ್ರ ಅರ್ಧನ ಹಾಕ್ರಿ, ಪೂರ್ತಿ ಹಾಕಕ್ ಹೋಗ್ಬಿಡ್ರಿ. ಆಮೇಲೆ ನಾವು ಅಕ್ಕಿ ಏನ್ ತೊಳೆದ್ ಇಟ್ಕೊಂಡಿದ್ವಲ್ಲ ಅದನ್ನ ಪೂರ್ತಿ ಸಣ್ಣಸ್ಕೊಂಡೆ ನಾನು, ನೀರ್ ಇರ್ಲಾರ್ದಂಗ. ಈ ಕುದಿ ನೀರೊಳಗ ಡೈರೆಕ್ಟ್ ಇದನ್ನ ಅಕ್ಕಿ ಹಾಕೊಂಡ್ಬಿಡೋಣ. ಈಗ ಎಷ್ಟ್ ಅಕ್ಕಿ ತಗೊಂಡಿದ್ರಿ? ಅಕ್ಕಿ ನಾನು ಒಂದು 400 ಗ್ರಾಮ್ ಅಷ್ಟು ಅಕ್ಕಿ ತಗೊಂಡಿದ್ನಿ. ಹಾ ರೀ. ಈಗ ಅಕ್ಕಿ 3 ಪಟ್ ನೀರ್ ಆತ. ಹಾ ರೀ. ಈಗ ಇದನ್ನ ಸ್ವಲ್ಪ ಕುದಿಲಿದ, ಸ್ವಲ್ಪ ಸ್ಟರ್ ಮಾಡ್ಕೊಂಡಿದ್ನ ಲೈಟ್ ಆಗಿ. ಎಷ್ಟೊತ್ತು ಕುದಿಬೇಕ್ರಿ ಇದ? ಒಂದ್ 5 ನಿಮಿಷ ಕುದ್ರೆ ಸಾಕ. ಆಮೇಲೆ ಇದನ್ನ ಮಾಡ್ಕೊಂಡಂತ ಸೋಸ್ಕೋಬೇಕಾ? ಈಗ ಅಲ್ಲಿ ಮಟ ಇದನ್ನ ಕುದಿ ಅಂದ್ರೆ ನಿಮ್ಗೆ ಉದುರು ಬರ್ಬೇಕಂದ್ರೆ ಈ ರೀತಿ ಮಾಡ್ಬೇಕು. ಏನ್ ಅನ್ನ ಮಾಡೋದು ಬರಂಗಿಲ್ಲ ನನಗಂತ ಹೇಳಕ್ ಹೋಗ್ಬೇಡ್ರಿ. ಮತ್ತೀಗ ನಾನ್ ನಿಮಗೆ ಉದುರು ಜೀರಾ ರೈಸ್ ಹೆಂಗ್ ಮಾಡೋದಂತ ಹೇಳ್ಕೊಡತ್ತೇನೆ ಅಷ್ಟ. ಹಾ, ರೆಸ್ಟೋರೆಂಟ್ ಒಳಗ ತಡ್ಕ ಕೊಡ್ತಾರಲ್ರಿ, ಅದ್ ಯಾಕಷ್ಟು ಫ್ರೆಶ್ ಇರ್ತೈತಿ? ಅಂದ್ರ
ದಾಲ್ ಹಂಗ್ಯಾಕೆ ಅಂತಾರೆ. ಮನ್ಯಾಗ ಮಾಡಿದ್ರ ಹಂಗಿರಂಗೇ ಇಲ್ಲ. ಅದಕ್ಕೆ ಏನ್ ಟಿಪ್ಸ್ ಅಪ್ಪ ಅಂತಂದ್ರ ಅವರು ದಾಲನ್ನ ಹಿಂಗ ಕುದಿಸಿ ಇಟ್ಕೊಂಡಿರ್ತಾರ. ಕುದಿಸಿ ಇಟ್ಕೊಂಡ ನಮಗೆ ಯಾವಾಗ ನಾವು ಆರ್ಡರ್ ಮಾಡ್ತೇವಲ್ಲ ಆ ಟೈಮ್ನಾಗ ಒಂದು ತಡಕ ಹಾಕಿ ಕೊಡ್ತಾರೆ. ಸೊ ಈಗ ನಾವು ನೆಕ್ಸ್ಟ್ ಹಾಕೋದನ್ನ ಆ ತಡಕ. ಓಕೆ. ಮತ್ ಅದಕ್ಕಿಂತ ಮುಂಚೆ ಇದು ನ್ಯಾಚುರಲ್ ಆಗಿ ತಾನ ಗ್ಯಾಸ್ ಹೋಗ್ಬೇಕು, ನಾವು ಸಿಟಿ ತೆಗಿಬಾರ್ದು. ತನಗಾಗ್ಲಿ ಲೆಟ್ ಇಟ್ ಬಿ. ಈಗ ನೋಡ್ರಿ ಇದು ಕುದಿಯಾಕತ್ತಲ್ಲ, ಸೊ ಇವಾಗ ಒಂದು ಸಲ ಹಿಂಗ್ ಕೈ ಆಡ್ಸೋನು, ಈಗ ಹಿಂಗ್ ತೆಗೆದು ನೋಡೋದು ಅನ್ನ ಆಗೈತೇನಿದೆ ಅಂತೇಳಿ. ಶ್ವೇತಾ ಅವ್ರ ನೋಡ್ರಿ 5 ನಿಮಿಷ ಆತ. ಈಗ ನಿಮ್ಗೆ ರೈಸ್ ತೋರಿಸ್ತಾನೆ ಹಿಂಗಾಗೈತೆ ಅಂತೇಳಿ. ಈ ರೀತಿ ರೈಸ್ ಆಗೋದು ಫುಲ್ ಉದುರು. ಈಗ ಈ ರೈಸನ್ನ ಪೂರ್ತಿ ನಾವು ಸೋಸ್ಕೊಂಡ ಇದನ್ನ ಹಿಂಗ ಇಟ್ಬಿಡೋಣ. ಶ್ವೇತಾ ಅವ್ರ ಕುಕ್ಕರ್ ನ್ಯಾಚುರಲ್ ಆಗಿ ತಣ್ಣಗಾಗೈತಿ. ಸೊ ಇವಾಗ ಇದ ಬಾಯ್ ತಗೋಣ ಅಂತ. 3 ಸೀಟಿ ಆದ್ರೆ ಎಷ್ಟು ಚಂದ ಕುದ್ದವ್ ನೋಡ್ರಿ ಅವೆಲ್ಲ. ನೋಡ್ರಿ ದಾಲ್ ಹೆಂಗಾಗೈತಿ, ಪರ್ಫೆಕ್ಟ್ ಆಗೈತಿಲ್ಲ? ಕರೆಕ್ಟ್, ಮಸ್ತ್ ಆಗೈತಿ, ಫುಲ್ ಕುದೈತಿಲ್ಲ. ಈಗ ಇದ್ರಾಗಿನ್ ಮೆಣಸಿನ್ಕಾಯಿ ಕೆಲಸ ಮುಗಿತು, ಇದ್ರಾಗಿನ್ ಮೆಣಸಿನ್ಕಾಯಿ ಅಷ್ಟ ತೆಗೆದ್ಬಿಡೋಣ ನಾವು. ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಶ್ವೇತಾ ಅವ್ರ, ದಾಲಿಗೆ ಪರ್ಫೆಕ್ಟ್ ಆಗಿ ಒಂದು ತಡಕ ಕೊಡೋಣ. ಈ ತಡಕನ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ, ಚಂದ ನೋಡ್ಕೊರಿ, ಅಂದ್ರೆ ನಿಮಗೆ ತಿಳಿತೈತಿ. ಇದನ್ನ ತಗೊಂಡ್ ಸ್ವಲ್ಪ ಸೈಡ್ ಇಟ್ಬಿಡ್ರಿ. ನಾನೇ ಗ್ಯಾಸ್ ಆನ್ ಮಾಡ್ಕೋತೀನಿ. ಕಡಾಯಿ ಹೈ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಬಡ ಫಸ್ಟ್ ಕ್ಲಾಸ್ ತುಪ್ಪ ಹಾಕೊಳ್ಳೋಣ. ತುಪ್ಪದಾಗ ತಡಕ ಕೊಡೋಣ. 3 ಚಮಚ ತುಪ್ಪ ಹಾಕೊಂಡ್ರೆ ಶ್ವೇತಾ ಅವ್ರ, ತುಪ್ಪದ ಜೊತೆ ಸ್ವಲ್ಪ ಲೈಟಾಗಿ ಇಲ್ಲಂತೆ ಎಣ್ಣೆ ಹಾಕೋಣ. ಭಾಳನು ಎಣ್ಣೆ ಮಾಡಕ್ ಹೋಗ್ಬೇಡ್ರಿ, ಚಲೋ ಹತ್ತಂಗಿಲ್ಲ. ಇದು ಕಾಯ್ಬೇಕು ಪೂರ್ತಿ. ಇದು ಹಾಕಿದ ಕೂಡಲೇ ಜೀರಿಗೆ ಚಟಪಟ 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 ನಾವು ಚಾಲು ಮಾಡ್ಬೇಕು ನೋಡ್ರಿ. ಅದು ಅಷ್ಟು ಚಂದ ಕಾದಿರ್ಬೇಕ. ಜೀರಿಗೆ ಹಾಕ ನೋಡ್ರಿ, ನಾ ಹಿಂಗ ಚಟಪಟ ಅನ್ನಕ್ ಸ್ಟಾರ್ಟ್ ಮಾಡ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟೇ ಜೀರಿಗೆ. ಈ ಜೀರಿಗೆ ಹೊತ್ತೋಕ್ಕಿಂತ ಮುಂಚೆ ಇದ್ರೊಳಗ 2-3 ಒಣ ಮೆಣಸಿನಕಾಯಿ ಹಾಕೊಂಡ್ಬಿಡೋಣ. ಇದಕ್ಕೀಗ 1 ಟೇಬಲ್ ಸ್ಪೂನ್ ಅಷ್ಟ ಅಲ್ಲ ಹಾಕೋಣ. ಸಣ್ಣ ಕಟ್ ಮಾಡಿ ಹಾಕೊಂಡ್ರಲ್ಲ ಅದು. ಹೌದು. ಬೆಳ್ಳುಳ್ಳಿ 1 ಚಮಚ. ಫುಲ್ ಚಟಪಟ ಅನ್ಬೇಕಲ್ರಿ? ಹೌದು. ಗ್ಯಾಸ್ ಸ್ಪೀಡ್ ಇರ್ಬೇಕು ಇದಕ್ಕೆ. ಈಗ ಇದು ಬಿಸಿ ಆಗತ್ತೈತಿಲ್ಲ, ಇದಕ್ಕೆ ಗ್ಯಾಸ್ ಸ್ಲೋ ಮಾಡ್ಕೊಂಡು ಒಂದು 4 ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ಅನ್ನಕೊಂಡೇನೀಗ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಸ್ವಲ್ಪ ಲೈಟ್ ಆಗಿ, ಭಾಳ ಬೇಡ. ಶ್ವೇತಾ ಇದು ಪರ್ಫೆಕ್ಟ್ ಆಗೈತಿ. ಈಗ ಕಲರ್ ಚೇಂಜ್ ಆಗೈತಿ, ಭಾಳ ಹೊಚ್ಚೋದು ಬೇಡ. ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತ 2 ಉಳ್ಳಾಗಡ್ಡಿನ ಹಾಕೊಳತ್ತೇನೆ ನಾನು. ಶ್ವೇತಾ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದನ್ನು ಹೈ ಫ್ಲೇಮ್ ಒಳಗೆ ಇಡ್ಬೇಕಲ್ರಿ? ಹೌದು. ನೆನಪರಿದ್ ನಾನು ನೆನಪಿಸಿದ್ನಿ. ಶ್ವೇತಾ ಅವ್ರು ಆಲ್ವೇಸ್ ಬೆಸ್ಟ್. ಈಗ ಇದಕ್ಕೆ 2 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಲ್ಲ ಅವ್ನ ಹಾಕ್ರಿ. ಉಳ್ಳಾಗಡ್ಡಿ ಬರೋಬ್ಬರಿ ಕೆಂಪಾಗ್ಯಾವ. ಈಗ ಹಾಕ್ರಿ. ಟೊಮೆಟೊನ ಹೆಂಗ್ ಕಟ್ ಮಾಡ್ಬೇಕಂದ್ರೆ ಅದ್ರೊಳಗಿಂದ ರಸ ಬರಬಾರ್ದು, ಅದನ್ನೆಲ್ಲ ತೆಗಿಬೇಕು. ಬೀಜ ರಸ ಎಲ್ಲ ಹಾಕ್ಬೇಡ್ರಿ ಟೊಮೆಟೊದ, ಯಾಕಂದ್ರೆ ಅದು ಭಾಳ ಹುಳಿ ಆಗ್ಬಿಡ್ತೈತಿ ನಿಮಗ. ಇದು ಮೆತ್ತಗಾಗ್ಬೇಕ್ರಿ? ಇದು ಪೂರ್ತಿ ಮೆತ್ತಗಾಗ್ಲಿ ಟೊಮೆಟೊ. ಇದೇನ್ರಿ ಎಷ್ಟೊಂದು ಬೇಸಾತ್ರಿ, ಗಾಸ್ಟ್ ಬರತೈತಿ ನನಗ. ಶ್ವೇತಾ ಅವ್ರ, ಗಾಸ್ಟ್ ಬರೋದನ್ನ ಇಂಪಾರ್ಟೆಂಟ್. ಇದ್ರೊಳಗೆ ಏನಿದು ಹೋಗಿ ಬರಾಕತ್ತೈತಲ್ಲ ನಿಮಗೆ ಗಾಸ್ಟ್ ಗತೆ, ಅದ ಇಂಪಾರ್ಟೆಂಟ್. ಅದ ತಡಕ ಮೇನ್. ಅದು ಹೆಂಗ ಒಂಥರ ಹಿಂಗ್ ಸುಟ್ಟಿದ್ದು ಸ್ಮೆಲ್ ಬರ್ತೈತಿ ನೋಡಿ. ನಿಂಗೆ ರೆಸ್ಟೋರೆಂಟ್ನಾಗ ಆತು, ದಾಬಾನ್ಯಾಗ ಆತು, ಅವ್ರ ಹಿಂಗ್ ಹೊತ್ತಿಸ್ತಾರಲ್ಲ, ಅದ ಟೇಸ್ಟ್. ಅದ ಅಂದ್ರೆ ನಾವು ಹೊತ್ಸಾಕತ್ತಿಲ್ಲ, ಬಟ್ ಅದ್ರ ಟೇಸ್ಟ್ ಅಂತ ತಗೊಂಡ್ ಬರಾಕತ್ತೀವಿ. ಕೆಲವೊಂದು ಅಡಿಗೆನ ಹೊತ್ತಿಸ್ಬೇಕಾಕೈತಿ. ಈಗ ನಾ ಇದನ್ನ ಹೊತ್ತಿಲ್ಲ, ಬಟ್ ಜಾಸ್ತಿ ಓವರ್ ಕುಕ್ ಮಾಡಾಕತ್ತೀನಿ. ಕರೆಕ್ಟ್. ಇದಕ್ಕ ಶ್ವೇತಾ ಅವ್ರ ಮಸಾಲೆಗಳನ್ನ ಹಾಕ್ರಿ. ಮೊದಲ 1 ಚಿಟಕಿ ಉಪ್ಪು ಹಾಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಓಕೆ. ಆಮೇಲೆ 1 ಅರ್ಧ ಚಮಚ ಅಷ್ಟು ಅರ್ಶಿನ ಹಾಕ್ರಿ ಶ್ವೇತಾ ಅವ್ರ. ನೋಡ್ರಿ. ಆಮೇಲೆ ಕೆಂಪು ಖಾರದ ಪುಡಿ ಓಕೆ ಹಾಕ್ರಿ, ಬಡ ಡನ್. 2 ಚಮಚ. ಆಮೇಲೆ ಇದನ್ನ ಹಾಕ್ರಿ, ಧನಿಯಾ ಪೌಡರ್ 1 ಚಮಚ ಐತಿದ ಹಾಕ್ರಿ. ಬಡ ಹಾಕ್ರಿ. ಆಮೇಲೆ ಗರಂ ಮಸಾಲ ಹಾಕ್ರಿ, ಇದು 1 ಚಮಚ ಐತಿ, 1 ಟೇಬಲ್ ಸ್ಪೂನ್ ಹಾಕ್ರಿ. ಈಗ ಇದಕ್ಕ ಇದು ಹೊತ್ತಾಕತ್ ನೋಡ್ರಿ. ಇದು ಹೊತ್ತಾಕ್ಬಿಡ್ಬಾರ್ದು. ಇದಕ್ಕ ಪಟ್ ಅಂತೇಳಿ ತಡ್ರಿ, ಇನ್ನೊಂದ್ ಚೂರು ಬೈಲಿದ ಅಂದ್ರೆ ನಿಮ್ಗೆ ರೆಸ್ಟೋರೆಂಟ್ ಅಂತ ಇದನ್ನ ಬರ್ತೈತಿ, ದಾಬಾದ. ಅದು ಒಂಥರ ಹಿಂಗ ಕಾಟ್ ಬರತೈತಿ, ಎಲ್ಲೋ ದಾಬಾಕ್ ಹೋಗ್ಯವೇನೋ ಅನ್ನೋ. ನೀರ್ ಹಾಕ್ಬಿಡ್ರಿ ಪಟ್ನ, ಸುಡಬಾರ್ದು. ಇದನ್ನ ಸುಡೋಕ್ಕಿಂತ ಮೊದಲು ನೀರ್ ಹಾಕ್ರಿ. ಹಾಕ್ರಿ. ಪಕ್ಕ ದಾಬಾ ಸ್ಟೈಲ್ ಅದಲ್ಲ. ಗ್ಯಾಸ್ ಲೋ ಮಾಡ್ಕೊಂಡು ಈಗ ಗ್ಯಾಸ್ ಅನ್ನ ಸ್ಲೋ ಮಾಡ್ಕೊಳ್ಳೋದು. ನಮ್ದ ತಡಕ ರೆಡಿ ಆಗೈತಿ. ಸೊ ಇದಕ್ಕೀಗ ದಾಲನ್ನ ಹಾಕೊಳ್ಳೋಣ ಅಂತ ನಾವು. ಇದಕ್ಕೆ ಮತ್ತೊಂದು ಸ್ಪೆಷಲ್ ತಡಕ ಕೊಡ್ತೇನೆ. ಇನ್ನೂ ಒಂದು ತಡಕ ಐತಿ, ಹಾಕ್ರಿ ದಾಲನ್ನ. ಸಾವಕಾಶ ಹಾಕ್ರಿ. ಎಸ್. ತಡಕ ಒಳಗೆ ನೀವು ಬ್ಯಾಳಿ ಹಾಕಿದ ಕೂಡಲೇ ಫುಲ್ ಗಾಸ್ಟ್ ಎದ್ದು ಹೊಡೆಯತೈತಿ ನೋಡ್ರಿ. ಶ್ವೇತಾ ಅವ್ರ ಮನ್ಯಾಗ ಮಾಡೋ ಬ್ಯಾಳಿನೂ ಹಿಂಗೆ ಇರ್ತೈತಿ ಪ್ರೊಸೆಸ್.
ಆದ್ರ ಇದ್ರೊಳಗೆ ನಾ ಏನೀಗ ಅದನ್ನ ತೋರಿಸಿದ್ನಲ್ಲ ಅದ ಒಂದ ಟ್ವಿಸ್ಟ್ ಇರ್ತೈತಿ. ಆತ್ರಿ ರೆಡಿ? ಎಷ್ಟೊತ್ತು ಕುದಿಬೇಕ್ರಿ ಇದೀಗ? ಇದೊಂದು 2 ನಿಮಿಷ ಕುದಿಲಿ. ಇದಾದ್ಮೇಲೆ ಇದಕ್ಕೊಂದು ಸ್ಪೆಷಲ್ ತಡಕ ರೆಡಿ ಮಾಡ್ಕೊಂಡಂತ ಇದನ್ನ ನೀವು ಅನ್ನದ ಜೊತೆ ತಿನ್ರಿ, ಚಪಾತಿ ಜೊತೆ ತಿನ್ರಿ, ಬಟರ್ ನಾನ್ ಯಾವ್ದ ಜೊತೆ ತಿಂದ್ರು ನಡೀತೈತಿ. ಇಗ್ನೋರ್ ಮಾಡ್ರಿ ಕೆಮ್ಮಿದ್ದನ್ನ. ಇದು ನೋಡ್ರಿ ಹಿಂಗ ಕುದಿಯಾಕತೈತಿ. ಇದಕ್ಕೆ ಬೇಕಾದ್ರೆ ನೀವು ನೀರ್ ಹಾಕಿ ತೆಳಗ್ ಮಾಡ್ಕೋಬಹುದು. ಬಟ್ ದಾಲ್ ತಡ್ಕ ಅಂತಂದ್ರೆ ಹಿಂಗ ಗಟ್ಟಿಗೆ ಇರ್ಬೇಕು. ಸ್ವಲ್ಪ ಗಟ್ಟಿಗೆ ಇದ್ರೆ ಇದ್ರದ್ದು ಮಜಾ. ಲಾಸ್ಟ್ ಅಂಡ್ ಬೆಸ್ಟ್ ಕಸೂರಿ ಮೇಥಿ ಹಾಕೋಣ. ಸ್ವಲ್ಪ ಹಿಂಗ್ ತಿಕ್ಕೊಂಡೆ ಹಿಂಗ್ ಉದುರಿಸ್ಬಿಟ್ರೆ ಕಸೂರಿ ಮೇಥಿ, ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ. ಹಾ ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲೇ ಸ್ಟೈಡ್ ಇಟ್ಕೊಂಡ್ಬಿಡೋಣ. ಇದಕ್ಕೆ ತಡ್ಕ ರೆಡಿ ಮಾಡ್ಕೊಂಡು ಶ್ವೇತಾ ಅವ್ರೆ, ದಾಲ್ ಅಂತೂ ತಯಾರಾಗೈತಿ. ಇದಕ್ಕೊಂದು ಬೆಣ್ಣಿದ ತಡಕ ಕೊಡೋಣ. ನೀವು ಬೆಣ್ಣಿನ ಹಾಕ್ಬೇಕಂತೇನಿಲ್ಲ, ಎಣ್ಣೆ ತುಪ್ಪ ಎನಿಥಿಂಗ್. ಓಕೆ, ಇದಕ್ಕೆ ಬೆಣ್ಣೆ ಹಾಕ್ರಿ. ಒಂದು 2 ಚಮಚಷ್ಟು ಬೆಣ್ಣೆ ಹಾಕ್ರಿ. ಫಸ್ಟ್ ಕ್ಲಾಸ್. ಫ್ರೆಶ್ ಬೆಣ್ಣೆ ನೋಡಕತ್ರ ಬಾಯಾಗ ನೀರು ಬರ್ಬೇಕು. ಈಗ ಇದು ಬೆಣ್ಣೆ ಕರಗೈತಿ. ಇದಕ್ಕೆ ಬಡ 2 ಮೆಣಸಿನ್ಕಾಯಿ ಹಾಕ್ರಿ. ಒಣವ ಮೆಣಸಿನ್ಕಾಯಿ ಸಾವಕಾಸ ನನ್ನ ಮೇಲೆ ಹಾಕಿರಿ. ಕರಿಬೇವು ಹಾಕ್ರಿ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ರಿ. ಸ್ವಲ್ಪ ಇವು ಕೆಂಪಾಗ ಹಾಕ್ಬೇಕೇನ್ರಿ? ಸ್ವಲ್ಪ ಕೆಂಪಾಗಲಿ ಉಳ್ಳಾಗಡ್ಡಿ ನೋಡ್ರಿ ಡಾರ್ಕ್ ಬ್ರೌನ್ ಕಲರ್ ಆಗ್ಯಾವ. ಇದಕ್ಕೆ 1 ಚಮಚೆ ಖಾರದ ಪುಡಿ ಹಾಕ್ರಿ. ಅದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಎಸ್, ಫಸ್ಟ್ ಕ್ಲಾಸ್ ರೆಡಿ ಆಯ್ತು ನೋಡ್ರಿ ನಮ್ಮ ತಡಕ. ಈಗ ಇದನ್ನ ಎತ್ತಿ ಇದ್ರ ಮೇಲೆ ಇಟ್ಬಿಡ್ರಿ. ಓಕೆ, ಈಗ ಇದ್ರ ಮೇಲೆ ಇದನ್ನ ಹಾಕೊಂಡ್ಬಿಟ್ರ ತಡಕೇಶ್ವರ. ವಾವ್, ತಡಕ ಅಂತೂ ರೆಡಿ ಆತ. ಶ್ವೇತಾ ಅವ್ರ, ದಾಲ್ ತಡಕ ಅಂತೂ ಮಾಡಿ ತೋರಿಸಿದ್ನಿ. ಈಗ ನಮ್ಮ ಜೀರಾ ರೈಸನ್ನ ಮಾಡ್ಕೋಣಂತ. ರೈಸ್ ನೋಡ್ರಿ ಇಲ್ಲೇ ಯಾವ ರೀತಿ ಪೂರ್ತಿ ಉದುರು ಬಂದೈತೆ ಅಂತೇಳಿ. ಸೊ ಈ ರೀತಿ ಹೆಂಗ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬಂದಿರಿ ನೀವೀಗ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಇದನ್ನ ಜೀರಾ ರೈಸ್ ಮಾಡ್ಕೊಂಡಂತ. ಇದಕ್ಕೊಂದು ನಾನು ಸ್ಟೀಲದ ಕಡೆ ತೊಗೊಂಡೇನಿ. ಆಕ್ಚುಲಿ ಕೆಬ್ನದ ಅಥವಾ ಯಾವ್ದು ಬೇರೆ ತಗೋರಿ, ಸ್ಟೀಲ್ ತಗೋಬೇಡ್ರಿ. ನನ್ನ ಕಡೆ ಇಲ್ಲ ಅನಿವಾರ್ಯ ಅಂತ ಇನ್ನು ತಗೊಂಡೇನಿ. ಇದಕ್ಕೆ ಡೈರೆಕ್ಟ್ ನಾವು ತುಪ್ಪ ಹಾಕೊಂಡ್ಬಿಡೋಣ. ಜಾಸ್ತಿ ತುಪ್ಪನ ಬೇಕು ಇದಕ್ಕೆ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಹೊತ್ತಾಕತ್ತು ಜೀರಿಗೆ ಹಾಕೊಂಡ್ಬಿಡೋಣ ಅಂತ. 2 ಟೀ ಸ್ಪೂನ್ ಅಷ್ಟು ಜೀರಿಗೆ. ಜೀರಿಗೆದ ಘಮ ಹೆಂಗ್ ಬರತೈತ್ ನೋಡ್ರಿ. ತುಪ್ಪದಾಗ ಕರದ ಚಟಪಟ ಅನ್ನಕತ್ತು ಜೀರಿಗೆಗಳ ಪಟ್ ಅಂತ ಅನ್ನ ಹಾಕ್ಬಿಟ್ರಿ. ಹಾಕ್ಲಿರಿ? ಹಾಕ್ರಿ. ಅಬ್ಬಾ, ತುಪ್ಪದ ಘಮ ಏನ್ ಬರಾಕತ್ರಿ. ಹೌದಲ್ರಿ. ಈಗ ಇದು ಮಿಕ್ಸ್ ಆಗೈತಿ ಪರ್ಫೆಕ್ಟ್ ಆಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅನ್ನದಾಗ ಉಪ್ಪು ಹಾಕಿದ್ವಿ ಆಗಲೇ, ಆದ್ರೂ ಈಗ ಸ್ವಲ್ಪ ಉಪ್ಪು ಹಾಕಬೇಕಾಕೈತಿ. ಉಪ್ಪ ಮತ್ ನೆಕ್ಸ್ಟ್ ಏನ್ರಿ? ಕೊತ್ತಂಬರಿ ಹಾಕ್ರಿ. ಅದಕ್ಕೆ ಕೊತ್ತಂಬರಿ ಹಾಕ್ರಿ. ಚಂದಾಗಿ ಹಾಕ್ಬಿಟ್ರಿ. ಅಷ್ಟು ಮಸ್ತ್ ಕಾಣಿಸ್ತೈತಿ. ಟೇಸ್ಟ್ ಹಂಗೆ ಇರ್ತೈತಿ. ಫ್ರೆಶ್ ಜೀರಾ ರೈಸ್ ರೆಡಿ ಆತ ಅನ್ಕೋತೇನೆ. ಜೀರಾ ರೈಸು ರೆಡಿ ಆಯ್ತು, ದಾಲ್ ತಡಕಾನು ರೆಡಿ ಆತ. ಹಂಗಿತ್ತಂದ್ರೆ ಈಗ ಸರ್ವ್ ಮಾಡೋಣ ಅಂತ. ತಿಂದ ಟೇಸ್ಟ್ ಮಾಡಕ್ ನಾ ರೆಡಿ ಆಗ್ತೇನೆ ಈಗ. ಎಸ್ ಆಫ್ ಕೋರ್ಸ್. ಶ್ವೇತಾ ಅವರ, ಫೈನಲಿ ಧಾಬಾ ಸ್ಟೈಲ್ ದಾಲ್ ತಡಕ ಮತ್ತು ಜೀರಾ ರೈಸ್ ರೆಡಿ ಆಗೈತಿ. ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೇನಿ. ಹೆಂಗ್ ಅನ್ಸತೈತಿ? ಫುಲ್ ಧಾಬಾಕ ಹೋಗಿ ನಿಂತೇನೇನೋ ಅನ್ನಂಗ ಫೀಲ್ ಆಗತೈತಿ ನನಗೆ. ಯಾಕಂದ್ರ ಧಾಬಾ ಸ್ಟೈಲ್ ನಂಗ ಪೂರ್ತಿ ರೆಡಿ ಮಾಡಿಬಿಟ್ಟಾರ ನೀವು. ಥ್ಯಾಂಕ್ ಯು. ಈಗ ಫಸ್ಟಿಗೆ ಪ್ಲೇಟಿಂಗು ಸಹಿತ ರೆಡಿ ಮಾಡಿಟ್ಟೇರಿ. ನಿಮ್ಮ ಸಲುವಾಗಿ ಟ್ರೈ ಮಾಡ್ಲಿರಿ? ಡೆಫಿನೆಟ್ಲಿ. ಇದನ್ನು ನೀವು ಬೇಕಂದ್ರೆ ಪರಾಟ ಜೊತೆ, ನಾನ್ ಜೊತೆ, ಚಪಾತಿ ಜೊತೆ, ನಾರ್ಮಲ್ ರೊಟ್ಟಿ ಜೊತೆ ತಿನ್ಬೋದು. ಹೆಂಗೆ ಅನ್ಸತ್ತೆ ಶ್ವೇತಾ ಅವ್ರೆ? ಧಾಬಾಕ ಹೋಗಿ ತಿಂದಂಗೆ ಅನ್ಸಾತೈತಿ. ನಿಮಗೂ ತಿನ್ನಿಸ್ತೇನೆ. ಫಸ್ಟ್ ಟೇಸ್ಟ್ ಮಾಡಿ ನೋಡ್ರಿ. ಟೇಸ್ಟ್ ಜಬರ್ದಸ್ತ್ ಆಗೈತಿ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಕೈತಿ 100%. ನೀವು ಒಂದ್ಸಲ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಟೇಸ್ಟ್ ಅನ್ನೋದನ್ನ. ಎಸ್, ಇವತ್ತಿನ ಎಪಿಸೋಡ್ ನೋಡಿದ್ರೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಒಳಗೆ ಯಾವ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಅದನ್ನು ಸಹಿತ ಟ್ರೈ ಮಾಡ್ತೀವಿ ಅಂತ. ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕನ್ನೋ ಆಸೆ ಇದ್ದವರು ಬಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲ ಅಂದ್ರೆ ಬೆಳಗಾವಿ ಚಿಟ್ಟೆ ಕೈತು ಡಾಕ್ಟರ್ ಶ್ವೇತಾ ಭವನ್ ಅಲ್ಲಿ ಹೋಗಿ ಕೂಡ ನೀವು ಮೆಸೇಜನ್ನು ಮಾಡಬಹುದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಾತೀವಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.